ಆತ್ಮೀಯ ಪಾಲಕರೇ ಮತ್ತು ತರಬೇತಿದಾರರೇ ಮತ್ತು ಈ ನವೋದಯ ಪರೀಕ್ಷೆ ಬರೆದಿರುವಂತಹ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಶುಭಾಶಯಗಳನ್ನ ನಿಮ್ಗೆಲ್ಲರಿಗೂ ಕೊಡ್ತಾ ಇದ್ದೇನೆ. ಪುಸ್ತಕವೇ ಆಯುಧ, ಅಭ್ಯಾಸವೇ ಪೂಜೆ ಎನ್ನುವಂತೆ ಆಲ್ರೆಡಿ ನವೋದಯ ಶಾಲೆಗೆ ಅರ್ಜಿಯನ್ನ ಸಲ್ಲಿಸಿರುವಂತಹ ವಿದ್ಯಾರ್ಥಿಗಳಿಗೆ, ನವೋದಯ ಪರೀಕ್ಷೆ ತಯಾರಿ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ನವೋದಯ ಕನಸನ್ನು ಸಾಕಾರಗೊಳಿಸುವ ಪ್ರಶ್ನೆ ಪತ್ರಿಕೆಗಳು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶದಿಂದ ತಯಾರು ಮಾಡಲಾಗಿದೆ. ಈ ಒಂದು ನವೋದಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಉಪಯೋಗಿಸಿಕೊಂಡಿದ್ದರೆ ನವೋದಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ನೀವು ನವೋದಯ ಶಾಲೆಗೆ ಆಯ್ಕೆಯಾಗಲು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಕ್ಲಾಸಸ್ಗಳು ನಿಮಗೆ ಸಹಾಯ ಮಾಡ್ತವೆ. ಹಾಗಾದರೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಲ್ಲಿ ಬರ್ತಾ ಇರುವಂತಹ ಆ ಪುಸ್ತಕ ಯಾವುದು? ಹೌ ಟು ಚಾಯ್ಸ್ ಬೆಸ್ಟ್ ಬುಕ್ಸ್. ನವೋದಯ ಶಾಲೆಗೆ ನಾವು ಆಯ್ಕೆ ಆಗಬೇಕು, ಅತಿ ಹೆಚ್ಚು ಅಂಕವನ್ನ ಪಡೆದುಕೊಳ್ಬೇಕಂದ್ರೆ ಯಾವ ಪುಸ್ತಕವನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು? ಫಾರ್ ನವೋದಯ ಪ್ರಿಪರೇಷನ್, ನವೋದಯ ಪರೀಕ್ಷೆಯ ತಯಾರಿಗಾಗಿ ಅತ್ಯುತ್ತಮ ಪುಸ್ತಕವನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಇವತ್ತು ಮಾರುಕಟ್ಟೆಯಲ್ಲಿ ಸಾಕಷ್ಟು ಲೇಖಕರು ಬರೆದಿರುವಂತಹ ನವೋದಯ ಪುಸ್ತಕಗಳು ದೊರಕುತ್ತವೆ. ಅದರಲ್ಲಿ ನವೋದಯದಲ್ಲಿನೇ ಬರ್ತಾ ಇರುವಂತಹ ಪ್ರಶ್ನೆಗಳು, ನವೋದಯ ಸಿಲೆಬಸ್ ಪ್ರಕಾರ ರಚನೆಯಾಗಿರುವಂತಹ ಪ್ರಶ್ನೆ ಪತ್ರಿಕೆಗಳು ಯಾವ ಇದ್ದಾವೆ ಅನ್ನೋದನ್ನ ಒಂದು ತರಬೇತಿದಾರರು ಮತ್ತು ಪಾಲಕರು ನೀವು ಆಯ್ಕೆ ಮಾಡಿಕೊಳ್ಳುವುದು ವಿಶೇಷವಾಗಿದೆ. ಹಾಗಾದ್ರೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಉತ್ತಮ ಪುಸ್ತಕ ಆಯ್ಕೆಗೆ ಅರ್ಧ ಯಶಸ್ಸು ಸಾಧಿಸಿದಂತೆ. ಸಕ್ಸಸ್ ಇನ್ JNV is done when you choose the right book. ಯಾವ ಪುಸ್ತಕ ಇರಬಹುದು, ಎಂತ ಪುಸ್ತಕವನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಮಕ್ಕಳು ಇವತ್ತು ನೀಡ್ತಾ ಇರುವಂತಹ ನವೋದಯ ಪರೀಕ್ಷೆಯಲ್ಲಿ ಬರ್ತಾ ಇರುವಂತಹ ಪ್ರಶ್ನೆ ಪತ್ರಿಕೆ ತರ ಇರುವಂತಹ ಪ್ರಶ್ನೆ ಪತ್ರಿಕೆ ಯಾವ ಇದಾವೆ ಅನ್ನೋದನ್ನ ತರಬೇತಿದಾರರು ಮತ್ತು ನಮ್ಮ ಪಾಲಕರು ಚಾಯ್ಸ್ ಮಾಡಬೇಕಾಗುತ್ತೆ. ಹಾಗಾದರೆ ಅದೇ ಪ್ರಶ್ನೆ ಪತ್ರಿಕೆ ನವೋದಯ ಟ್ಯಾಲೆಂಟ್, ಹಳೆಯ ಪ್ರಶ್ನೆ ಪತ್ರಿಕೆಗಳು ಹೊಸ ಮಾದರಿಯ ಪ್ರಕಾರ ಕಡಿತಗೊಂಡ ಹಾಗೂ ಹೆಚ್ಚಿಸಿದ ಅಭ್ಯಾಸದ ಪ್ರಕಾರ ರಚನೆಯಾಗಿರುವಂತಹ ಪುಸ್ತಕವೇ ನವೋದಯ ಟ್ಯಾಲೆಂಟ್. ಒಟ್ಟು ಈ ನವೋದಯ ಟ್ಯಾಲೆಂಟ್ ಅಲ್ಲಿ 26 ಪ್ರಾಕ್ಟೀಸ್ ಸೆಟ್ಸ್ ಕ್ವಶನ್ ಪೇಪರ್ ಕೊಟ್ಟಿದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ನಿಮಗೆ ಈ ಒಂದು ಟ್ಯಾಲೆಂಟ್ ನ 26 ಪ್ರಶ್ನೆ ಪತ್ರ ಸಿಗ್ತಾ ಇದ್ದಾವೆ. ಹಾಗಾದರೆ ಈ ನವೋದಯ ಟ್ಯಾಲೆಂಟ್ ನಲ್ಲಿರುವಂತಹ 26 ಪ್ರಶ್ನೆ ಪತ್ರಿಕೆಗಳು 2000ದಿಂದ ಹಿಡಿದು 2025ರವರೆಗೆ ನವೋದಯ ಬೋರ್ಡ್ ನಲ್ಲಿ ನಡೆಸಿರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಹೊಸ ಪಠ್ಯಕ್ರಮದ ಆಧಾರದ ಮೇಲೆ ಗಣಿತ ವಿಷಯದಲ್ಲಿ ಸಂಬಂಧಪಟ್ಟಿರುವಂತಹ 12 ಅಧ್ಯಾಯಗಳ ಮೇಲೆ ರಚನೆ ಆಗಿರುವಂತಹ ಗಣಿತ ಪ್ರಶ್ನೆ ಬಂದಿರ್ತವೆ. ಗದ್ಯ ಭಾಗಗಳು ಹಳೆ ಗದ್ಯ ಭಾಗ ಬಳಸಿದ್ದೇವೆ. ಮೆಂಟಲ್ ಎಬಿಲಿಟಿ ಕೂಡ 2025ರಲ್ಲಿ ಬರ್ತಾ ಇರುವಂತಹ ಮೆಂಟಲ್ ಎಬಿಲಿಟಿ 10 ಮಾದರಿಯ ಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆ ರಚನೆ ಆಗಿದೆ. ಹಾಗಾದ್ರೆ ಈ ನವೋದಯ ಟ್ಯಾಲೆಂಟ್ ಅಲ್ಲಿರುವಂತಹ 26 ಪ್ರಶ್ನೆ ಪತ್ರಿಕೆಗಳನ್ನ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಟೈಪದ ಪ್ರಶ್ನೆ ಪತ್ರಿಕೆಗಳು ಬಂದಿರ್ತವೆ, ಯಾವ ರೀತಿ ಪ್ರಶ್ನೆಗಳನ್ನು ನವೋದಯ ಶಾಲೆಗಳಲ್ಲಿ ಕೇಳಿದ್ದಾರೆ ನಿಮ್ಗೆ ಒಂದು ಐಡಿಯಾ ಸಿಕ್ಕಾಗ ಈಸಿಯಾಗಿ ಈ ಪ್ರಶ್ನೆಗಳನ್ನ ನೀವು ಎದುರಿಸಲಿಕ್ಕೆ ಈ ಟ್ಯಾಲೆಂಟ್ ಪ್ರಶ್ನೆ ಪತ್ರಿಕೆ ನಿಮಗೆ ಸಹಾಯವಾಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನವೋದಯ ಸಂಪೂರ್ಣ ತಯಾರಿಗಾಗಿ ಇವತ್ತಿನಿಂದಲೇ ನೀವು ಈ ನವೋದಯ ಟ್ಯಾಲೆಂಟ್ ಪ್ರಶ್ನೆ ಪತ್ರಿಕೆಯನ್ನು ಉಪಯೋಗಿಸಿಕೊಳ್ಳಿ. ಇವತ್ತೇ ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಪರ್ಚೇಸ್ ಮಾಡಿಕೊಂಡು 26 ಸೆಟ್ ಪ್ರಶ್ನೆ ಪತ್ರಗಳನ್ನು ನೀವು ಸರಿಯಾಗಿ ಸಮಯಕ್ಕೆ ತಕ್ಕಂತೆ OMR ಹಾಳೆಗಳಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಕರೆ ಆದ್ರೆ ಪರ್ಫೆಕ್ಟ್ ಆಗಿ ನೀವು ನವೋದಯ ಶಾಲೆಯಲ್ಲಿ ಹೆಚ್ಚು ಅಂಕವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿ ಪ್ರಶ್ನೆಗಳು ನಿಮ್ಮ ಗೆಲುವಿನ ಮೆಟ್ಟಿಲುಗಳಾಗಿರ್ತವೆ. ಪ್ರತಿ ಒಂದು ಪ್ರಶ್ನೆಗಳು ನಿಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸ್ತಾ ಇದ್ದಾವೆ. ಆದ್ರಿಂದ ವಿದ್ಯಾರ್ಥಿಗಳು ಪ್ರತಿ ಪ್ರಶ್ನೆ ಪತ್ರಿಕೆಗಳನ್ನ ಜಾಗರೂಕತೆಯಿಂದ ಓದಿಕೊಂಡು ಕೊಟ್ಟ ಪೂರ್ಣ ಪ್ರಮಾಣ ಸಮಯ ಉಪಯೋಗಿಸಿಕೊಂಡು OMR ಹಾಳೆಗಳಲ್ಲಿ ತುಂಬಿಸುವಂತಹ ಒಂದು ಪ್ರಯತ್ನವನ್ನು ನೀವು ಮಾಡಿದ್ದೆ. ಆದ್ರೆ ಈ ನಮ್ಮ ನವೋದಯ
ಟ್ಯಾಲೆಂಟ್ ಪ್ರಶ್ನೆ ಪತ್ರ ನಿಮಗೆ ಸಹಾಯವಾಗ್ತವೆ. ಹಾಗಾದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಕೊಟ್ಟಿದ್ದಾವೆ ಅಂದ್ರೆ, ಪ್ರಶ್ನೆ ಪತ್ರಿಕೆ ವಿಶೇಷತೆಗಳಲ್ಲಿ ಏನಿದೆ ಅಂದ್ರೆ 2000ದಿಂದ ಹಿಡಿದು 2025ರವರೆಗೆ ಎಲ್ಲಾ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಈ ಒಂದು ನಮ್ಮ ಟ್ಯಾಲೆಂಟ್ ನವೋದಯ ಪುಸ್ತಕದಲ್ಲಿ ಕೊಟ್ಟಿದ್ದೇವೆ. ಬಿಡಿ ಬಿಡಿಯಾದ ಪೇಪರ್, OMR ಸೀಟ್ಗಳು, ನೈಜ ಪರೀಕ್ಷಾ ಅನುಭವಕ್ಕಾಗಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ನವೋದಯದಲ್ಲಿ ಏನು ಎಕ್ಸಾಮ್ ಅನ್ನು ನಡೆಸ್ತಾ ಇದ್ರು ಅದೇ ಪ್ರಶ್ನೆ ಪತ್ರ ಇದ್ದಾವೆ, ಅದೇ ಟೈಪ್ ಅಲ್ಲಿ OMR ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದೇವೆ. 26 ಪ್ರಶ್ನೆ ಪತ್ರಗಳು ಬಿಡಿ ಬಿಡಿಯಾಗಿರುವಂತಹ ಪ್ರಶ್ನೆ ಪತ್ರಿಕೆಗಳು ವಿಭಿನ್ನ ಮತ್ತು ವಿಶೇಷ ಕಲರದಲ್ಲಿ ನಾವು ಕೊಟ್ಟಿದ್ದೇವೆ. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳು ಪುನಃ ಬಳಕೆಯಾಗುವುದರಿಂದ ಬಹಳ ಉಪಯುಕ್ತ. ನೀವು ಹಳೆಯ ಪ್ರಶ್ನೆ ಪತ್ರ ವರ್ಷದಿಂದ ವರ್ಷಕ್ಕೆ ನೋಡ್ಕೋತ ಬರೀ 2000ದಿಂದ ಹಿಡಿದು 2025 ಪ್ರಶ್ನೆ ಪತ್ರಿಕೆ ನೋಡ್ಕೋತವ್ರಿ, ನಿಮ್ಗೆ ಈಜಿ ಒಂದು ಐಡಿಯಾ ಸಿಗುತ್ತೆ ವರ್ಷದಿಂದ ವರ್ಷಕ್ಕೆ ಯಾವ ರೀತಿ ಪ್ರಶ್ನೆಗಳನ್ನ ಬದಲಾವಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಈ ನವೋದಯ ಟ್ಯಾಲೆಂಟ್ ನಲ್ಲಿ ಸಹಾಯವಾಗ್ತದೆ. ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು ಹೊಸ ಪಠ್ಯಕ್ರಮದ ಪ್ರಶ್ನೆಗಳ ಶೈಲಿಗೆ ತಕ್ಕಂತೆ ರಚನೆ ಮಾಡಿದ್ದಾರೆ 20 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಶಿಕ್ಷಕರು. ಈ ವರ್ಷ ನವೋದಯ ಅರ್ಜಿಯನ್ನು ಸಲ್ಲಿಸಿದಾಗ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಿರುವಂತಹ ಕಡಿತಗೊಂಡ ವಿಷಯಗಳ ಮೇಲೆ ನಿಮಗೆ ಈ ನವೋದಯ ಟ್ಯಾಲೆಂಟ್ ನಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡಲಾಗಿದೆ. ಸಮಯ ನಿರ್ವಹಣೆ, ಪ್ರಶ್ನೆ ಪರಿಹಾರ, ಕೌಶಲ್ಯ ಹಾಗೂ ನಿಖರತೆಯ ಅಭಿವೃದ್ಧಿಯನ್ನು ನೀವು ಮಾಡಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಪ್ರತಿ ಒಂದು ಪ್ರಶ್ನೆಗಳನ್ನ, ಪ್ರತಿ ಒಂದು ಪ್ರಶ್ನೆ ಪತ್ರಿಕೆ ನೀವು ಬಿಡಿಸ್ತಾ ಹೋದಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರಕ್ಕಾಗುತ್ತೆ. ನಾನು ಈ ಪ್ರಶ್ನೆ ತಪ್ಪಿದ್ದೀನಿ, ಇದನ್ನು ಸಾಲ್ವ್ ಮಾಡ್ಕೋಬೇಕು, ನೆಕ್ಸ್ಟ್ ನಾಳೆ ನಡೀತಾ ಇರುವಂತ ಮತ್ತೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಎಷ್ಟು ಬದಲಾವಣೆ ಆಗ್ತೇವೆ ಅನ್ನೋದನ್ನ ನಿಮ್ಗೆ ಕಾನ್ಫಿಡೆನ್ಸ್ ಬರಲಿಕ್ಕೆ ಈ ಪ್ರಶ್ನೆ ಪತ್ರಿಕೆ ಸಹಾಯ ಆಗುತ್ತೆ. ನಿಮ್ಮ ಬುದ್ಧಿ ಮಾಪನವನ್ನು ಹೊಳೆಯಲು ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಲು ಈ ಒಂದು ನಮ್ಮ ನವೋದಯ ಟ್ಯಾಲೆಂಟ್ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿ ಒಂದು 3 ವಿಭಾಗಗಳಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ಇರ್ಬೋದು, ಭಾಷಾ ಜ್ಞಾನದಲ್ಲಿರ್ಬೋದು, ಮ್ಯಾಥಮೆಟಿಕ್ಸ್ ಅಲ್ಲಿ ಇರ್ಬೋದು, ನಿಮಗೆ ಕ್ಲಾರಿಟಿ ಕ್ಲಿಯರ್ ಆಗಿರುವಂತಹ ಈ ಪ್ರಶ್ನೆ ಪತ್ರಿಕೆ ರೆಡಿಯಾಗಿದೆ. ಆದ್ರಿಂದ ದಯವಿಟ್ಟು ಪಾಲಕರಲ್ಲಿ ವಿನಂತಿ, ತರಬೇತಿದಾರರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ, ನವೋದಯ ಟ್ಯಾಲೆಂಟ್ ದಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಹೊಸ ಮಾದರಿ ಪ್ರಕಾರ ರಚನೆ ಮಾಡಲಾಗಿದೆ. ಮಕ್ಕಳಿಗೆ ನೈಜ ಪರೀಕ್ಷೆಯ ಅನುಭವ ನೀಡುವುದರಿಂದ ನೀವು ಈ ಒಂದು ಪುಸ್ತಕವನ್ನ ಪರ್ಚೇಸ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಇವತ್ತಿನಿಂದಲೇ ಈ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸ್ಲಿಕ್ಕೆ ಹೋದಾಗ ಈಜಿಯಾಗಿ ನಿಮ್ಮ ಮಕ್ಕಳು ಈ ನವೋದಯ ಪರೀಕ್ಷೆಯನ್ನ ಎದುರಿಸ್ತಾರ ಅನ್ನೋದು ನಾನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ನವೋದಯ ಟ್ಯಾಲೆಂಟ್ ಪ್ರಶ್ನೆ ಪತ್ರಿಕೆಯ ಆಲ್ರೆಡಿ ನಿಮಗೆ ಅವೈಲೇಬಲ್ ಇದೆ. ಇದರ ಪ್ರೈಸ್ ಬಂದು 499 ರೂಪಾಯಿಗಳು ಮಾತ್ರ ಮಾಡಲಾಗಿದೆ. ಈ ದಸರಾ ಮತ್ತು ವಿಜಯದಶಮಿಯ ಆಫರಿಗಾಗಿ ನಿಮಗೆ 40% ಡಿಸ್ಕೌಂಟ್ ಅನ್ನು ಕೊಡಲಿಕ್ಕೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ಮಾಡ್ತಾ ಇದೆ. ಪ್ರತಿಯೊಂದು ತರಬೇತಿದಾರರು, ಪ್ರತಿಯೊಬ್ಬ ಕೋಚರ್ಗಳು ಈ ಬಲ್ಕ್ ಆರ್ಡರ್ ತೆಗೆದುಕೊಂಡ್ರೆ ನಿಮಗೆ 40% ರಿಯಾಯಿತಿ ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಬೇಗನೆ ನೀವು ಆರ್ಡರ್ ಮಾಡಿಕೊಳ್ಳಿ. ಈ 40% ಡಿಸ್ಕೌಂಟ್ ಅನ್ನ ಈ ಒಂದು ದಸರಾದ ವಿಶೇಷವಾಗಿರುವುದರಿಂದ ಈ ಒಂದು ಪುಸ್ತಕವನ್ನ ಇವತ್ತೇ ನೀವು ಆರ್ಡರ್ ಮಾಡಿಕೊಳ್ಳಿ. ಕನಿಷ್ಠ ಪ್ರಯತ್ನದಿಂದ ನಿಮ್ಮ ಸ್ಕೋರ್ ಅನ್ನು ಗರಿಷ್ಠಗೊಳಿಸಿ 80% 90% ಹೆಚ್ಚು ನಿರೀಕ್ಷಿತ ಪ್ರಶ್ನೆ ಬರುವಂತ ಸಾಧ್ಯತೆ ಇದೆ. 26 ಸೆಟ್ಗಳನ್ನು ನೀವು ಕಾನ್ಫಿಡೆನ್ಸ್ ಆಗಿ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿದ್ದೇ ಆದ್ರೆ ನೀವು ಡಿಸೆಂಬರ್ದಲ್ಲಿ ನಡೀತಾ ಇರುವಂತಹ ನವೋದಯ ಪರೀಕ್ಷೆಗಳಲ್ಲಿ ನೀವು 80ಕ್ಕಿಂತ 90% ನೀವು ಇದೇ ಟೈಪ್ ಬರುವಂತಹ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುವುದರಿಂದ ನೀವು ಹೆಚ್ಚು ಈ ಒಂದು ನವೋದಯ ಟೈಮ್ದಲ್ಲಿ 26 ಪ್ರಶ್ನೆ ಪತ್ರಗಳನ್ನು ಪ್ರಾಕ್ಟೀಸ್ ಮಾಡಿ. ಹಾಗಾದ್ರೆ ಬಲ್ಕ್ ಆರ್ಡರ್ ಬೇಕು, 40% ಡಿಸ್ಕೌಂಟ್ ನಿಮಗೆ ಬೇಕಾಗಿದೆ ಅಂದ್ರೆ ಇವತ್ತೇ ಈ 9900556617 ನಂಬರ್ಗೆ ಕರೆ ಮಾಡಿಕೊಳ್ಳಿ. ಈ ಪುಸ್ತಕವನ್ನ ಪರ್ಚೇಸ್ ಮಾಡಿಕೊಂಡು ಮಕ್ಕಳಿಗೆ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಪ್ರತಿ ಪ್ರಶ್ನೆಗಳಿಗೆ ನೀವು ಸರಿಯಾದ ಸಾಲ್ವ್ ಮಾಡಿದ್ದೇ ಆದರೆ ನಿಮ್ಮ ಮಕ್ಕಳು ನವೋದಯದಲ್ಲಿ 90ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದುಕೊಂಡು ನವೋದಯದಲ್ಲಿ ಆಯ್ಕೆ ಆಗಲಿಕ್ಕೆ ನಮ್ಮ ನವೋದಯ ಟ್ಯಾಲೆಂಟ್ ನಿಮಗೆ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೇವೆ. ಕನಸು ಕಾಣು, ಶ್ರಮಿಸು, ನವೋದಯ ಪ್ರವೇಶಿಸು.
ಪ್ರತಿ ವಿದ್ಯಾರ್ಥಿಗೆ ಒಂದು ಕನಸಿರಬೇಕು. ಆ ಕನಸು ನಿಮಗೆ ಸಿಗಬೇಕಾದ್ರೆ ನೀವು ಕಷ್ಟಪಟ್ಟು ಶ್ರಮಿಸಬೇಕಾಗುತ್ತೆ, ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಆ ಹಾರ್ಡ್ ವರ್ಕ್ ಮಾಡುವಂತ ವಿದ್ಯಾರ್ಥಿಗಳೇ ಇವತ್ತು ನವೋದಯ ಶಾಲೆಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಕಷ್ಟಪಟ್ಟು ಓದಿ, ಇಷ್ಟದಿಂದ ಓದಿದ್ರೆ ಮಾತ್ರ ನೀವು ಅತಿ ಹೆಚ್ಚು ಅಂಕವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ನಿಮ್ಮ ಪರೀಕ್ಷೆ ತಯಾರಿಯನ್ನು ಇಂದಿನಿಂದಲೇ ಪ್ರಾರಂಭಿಸಿ, ಇವತ್ತಿನಿಂದಲೇ ಪ್ರಾರಂಭಿಸಿ. ವಿಜಯದಶಮಿಯಿಂದಲೇ ನಿಮ್ಮ ಪ್ರಾರಂಭಿಸಿ, ದಸರಾದಿಂದಲೇ ನಿಮ್ಮ ಒಂದು ಎಕ್ಸಾಮನ ಪ್ರವೇಶ ಪರೀಕ್ಷೆಯನ್ನು ಬರಲಿಕ್ಕೆ ಪ್ರಾರಂಭಿಸಿ. ನೀವು ಎಲ್ಲ ವಿಜಯಶಾಲಿ ಆಗಲಿಕ್ಕೆ ನಿಮಗೆ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರ್ತಾ ಇದೆ. ಈ ತರ ವಿದ್ಯಾರ್ಥಿಗಳು ನೀವು ಕನಸನ್ನ ಈಡೇರಿಸಬೇಕಾಗಿತ್ತು ಅಂದ್ರೆ ಇವತ್ತೇ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶದಿಂದ ನವೋದಯ ಟ್ಯಾಲೆಂಟ್ ಅನ್ನ ಆಯ್ಕೆ ಮಾಡಿಕೊಳ್ಳಿ. ನೀವು ಗುಡ್ ಲಕ್ ದೊಂದಿಗೆ ನವೋದಯ ಶಾಲೆಗೆ ನೀವು ಪ್ರವೇಶನ ಪಡ್ಕೊಳ್ಳಕ್ಕೆ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದ ನವೋದಯ ಟ್ಯಾಲೆಂಟ್ಗಳು ನಿಮಗೆ ಸಂಪೂರ್ಣವಾಗಿ ನಿಮಗೆ ಬೆಂಬಲಕ್ಕೆ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇದೇ ತರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಮಾಡೆಲ್ ಕ್ವಶನ್ ಪೇಪರ್ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇದ್ದಾವೆ. ದಯವಿಟ್ಟು ಈ ಒಂದು ವಿಡಿಯೋ ಈ ನವೋದಯ ಸಲ್ಲಿಸಿರುವಂತಹ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೂ ಮತ್ತು ತರಬೇತರಿಗೆ ಅವಶ್ಯ ಆಗಿರುತ್ತೆ. ದಯವಿಟ್ಟು ಪಾಲಕರು ನಮ್ಮ ಈ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದ ನವೋದಯ ಟ್ಯಾಲೆಂಟ್ ಪುಸ್ತಕವನ್ನ ಅತಿ ಹೆಚ್ಚು ಮಕ್ಕಳು ಉಪಯೋಗಿಸಿಕೊಳ್ಳಿ. ನವೋದಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆ ಆಗಲೆಂದು ನಮ್ಮ ಕನಸಾಗಿದೆ. ಆದ್ದರಿಂದ ಈ ಒಂದು ವಿಡಿಯೋವನ್ನ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅತಿ ಹೆಚ್ಚು ಮಕ್ಕಳನ್ನ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ನಮ್ಮ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಂದನೆಗಳು.